ಪ್ರಜ್ವಲ್ಗೆ ಸಿಎಂ ಸಿದ್ದರಾಮಯ್ಯ ಪತ್ರ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ. ಈ ಕುರಿತು ಒಂದು ಪ್ರಜ್ವಲ್ ಕೇಸ್ ಸಿಎಂ ಸಿದ್ದರಾಮಯ್ಯ ಪತ್ರ ವಿಚಾರ. ರಾಜ್ಯ ಸರ್ಕಾರದಿಂದ ಮೂರ್ಖತನದಿಂದ ಅವಾಂತರ ಸೃಷ್ಟಿಯಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿರುವಂತದ್ದು. ಏಪ್ರಿಲ್ 21ರಂದು ಮೊದಲನೇ ಸಿಡಿ ಹೊರಗಡೆ ಬಿದ್ದಿದೆ. ಏಪ್ರಿಲ್ 26ಕ್ಕೆ ಎಲೆಕ್ಷನ್ ಮುಗಿಸಿ ಏಪ್ರಿಲ್ 28ಕ್ಕೆ ವಿದೇಶಕ್ಕೆ ಹೋಗಿದ್ದಾರೆ ಪ್ರಜ್ವಲ್. ಸಿಡಿ ಹೊರಗಡೆ ಬಂದ ತಕ್ಷಣ ಯಾಕೆ ಕ್ರಮ ಕೈಗೊಳ್ಳಲಿಲ್ಲ? ನಮಗೆ ಪತ್ರ ಬರೆಯೋದ್ರಿಂದ ಏನೂ ಆಗೋದಿಲ್ಲ. ಮೇ 21ಕ್ಕೆ ಕರ್ನಾಟಕ ಸರ್ಕಾರ ಅಧಿಕೃತ ಪತ್ರವನ್ನ ಕಳಿಸಿದೆ. ಪತ್ರ ಬರೆಯೋದು ಡ್ರಾಮಾ, ನಿಮ್ಮ ಕೈಯಲ್ಲಿ ಪೊಲೀಸರ್ ಇದ್ದಾರಲ್ವಾ? ವಿಜಯನಗರದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿರುವಂತದ್ದು. ವಿಜಯನಗರದ ಹೊಸಪೇಟೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ನೀಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ರ ವಿಚಾರವಾಗಿ ಪ್ರತಿಕ್ರಿಯಿಸಿರುವಂತದ್ದು. ಇನ್ನು ರಾಜ್ಯ ಸರ್ಕಾರದ ಮೂರ್ಖತನದಿಂದ ಅವಾಂತರಗಳು ಸೃಷ್ಟಿಯಾಗ್ತಾನೆ ಇವೆ. ಏಪ್ರಿಲ್ 21ರಂದು ಮೊದಲನೇ ಸಿಡಿ ಹೊರಗಡೆ ಬಿದ್ದಿದೆ. 26ಕ್ಕೆ ಎಲೆಕ್ಷನ್ ಮುಗಿಸಿ 28ಕ್ಕೆ ಹೋಗಿದ್ದಾರೆ ಎಂದು ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ನಂತರ ರೇವಣ್ಣ ಅವರನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿ ಸಿಕ್ಕಾಕ್ಸುವಂತ ಪ್ರಯತ್ನ ಮಾಡಿ ಇವತ್ತು ಪ್ರಜ್ವಲ್ ರೇವಣ್ಣ ಹೊರಗೋಗ್ಬಿಡ್ತಾರೆ. ಪ್ರಜ್ವಲ್ ರೇವಣ್ಣ ಹೊರಗೋಗ್ಬಿಟ್ಟು ಇದೆಲ್ಲ ಮಾಡಿ ಯಾಕೆ ಅವಾಗ ಆಕ್ಷನ್ ತಗೊಳ್ಳಿಲ್ಲ? ಮತ್ತು SIT ಒನ್ ಸೈಡ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅವರಿಗೆ ಸಿಬಿಐ ಕೂಡ ಬ್ಯಾಕ್ ಕೊಟ್ಟಿಲ್ಲ.